ನಮಸ್ತೆ ಎಲ್ಲರಿಗೂ. ಕುಸುಮ ಸುವರ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದು ವಿಟ್ಲದ ಮಹಾತೋಬಾರ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲ ಎಂಬಲ್ಲಿದೆ. ಇದು ವಿಟ್ಲ ಅರಮನೆಯ ಆಡಳಿತಕ್ಕೊಳಪಟ್ಟ ದೇವಸ್ಥಾನವಾಗಿದೆ. ಇಲ್ಲಿ ಜನವರಿ ತಿಂಗಳಲ್ಲಿ 9 ದಿವಸದ ಜಾತ್ರೆ ನಡೀತದೆ. ಅಂದರೆ ಮಕರ ಸಂಕ್ರಮಣದ 14ನೇ ತಾರೀಕಿನಂದು ಜಾತ್ರೆ ಪ್ರಾರಂಭವಾಗಿ 22 ತಾರೀಕಿನವರೆಗೆ ನಡೀತದೆ. ನಾವು ಪ್ರತಿ ದಿವಸವೂ ಜಾತ್ರೆಗೆ ಹೋಗ್ತೇವೆ. ಹಾಗೆ ಇವತ್ತು ಕೊನೆ ದಿವಸ. ಇವತ್ತು ರಾತ್ರಿ ದೇವರು ಓಕುಳಿಗಟ್ಟೆಯಲ್ಲಿ ಪೂಜೆಯಾಗಿ ಆಮೇಲೆ ದೇವರಿಗೆ ಅಷ್ಟಾವಧಾನ ಸೇವೆ ಉಂಟು. ಅಷ್ಟಾವಧಾನ ಸೇವೆ ಆಗಿ ಆಮೇಲೆ ಅವಭೃತ ಸ್ನಾನಕ್ಕೆ ಕೊಡುಂಗಾಯಿಗೆ ಹೊರಡೋದು ದೇವರು. ಹಾಗೆ ಇದು ಈ ಮಕ್ಕಳು ನೋಡಿ ಇದು ಅಷ್ಟಾವಧಾನ ಸೇವೆಗೆ ರೆಡಿ ಆಗಿರೋದು. ಹಾಗೆ ದೇವಸ್ಥಾನಕ್ಕೆ ಒಳಗೋಗಿ ಪ್ರದಕ್ಷಿಣೆ ಹಾಕಿ ಬರುವಂಥ ಒಳಗೋದೆವು. ಈ ದೇವಸ್ಥಾನ ಪಾಂಡವರ ಕಾಲದಲ್ಲಿ ನಿರ್ಮಾಣ ಆದ್ದು ಅಂತ ಪ್ರತೀತಿ ಇದೆ. ಮತ್ತು ಎಲ್ಲ ದೇವಸ್ಥಾನವು ಪೂರ್ವ ಅಭಿಮುಖವಾಗಿದ್ದರೆ ಈ ದೇವಸ್ಥಾನ ಪಶ್ಚಿಮ ಅಭಿಮುಖವಾಗಿದೆ. ಅಂದರೆ ಇದು ಪಾಂಡವರಲ್ಲಿ ಒಬ್ಬರಾದ ಭೀಮ ಇದನ್ನು ಪಶ್ಚಿಮ ಅಭಿಮುಖವಾಗಿ ತಿರುಗಿಸಿದ್ದು ಅಂತ ಇದಕ್ಕೊಂದು ಕಥೆ ಇದೆ. ಮತ್ತು ಪಾಂಡವರು ಇಲ್ಲಿ ವಾಸ ಇದ್ದರು ಅನ್ನೋದಕ್ಕೆ ಇಲ್ಲಿ ಹತ್ತಿರದ ಕಲೆಂಜಿಮಲೆ ಕಾಡಲ್ಲಿ ಬಕ್ಕಾಸುರನ ಗುಹೆ ಉಂಟು. ನಾವು ಅದನ್ನು PUCಯಲ್ಲಿರುವಾಗ ಟ್ರೆಕ್ಕಿಂಗ್ ಹೋಗಿ ನೋಡಿದ್ದೇವೆ. ಮತ್ತು ಇಲ್ಲಿ ಮಾಡತಡ್ಕ ಅಂತ ಹೇಳುವಲ್ಲಿ ತೊಟ್ಟಿಲ ಪಾದೆ ಅಂತ ಉಂಟು ಒಂದು ಪ್ಲೇಸು. ಅಲ್ಲಿ ಇದು ಪಾಂಡವರ ಹೆಜ್ಜೆ ಗುರುತು ಉಂಟು. ಮತ್ತು ಇದು ಕಲ್ಲಿನ ತೊಟ್ಟಿಲು ಉಂಟು. ಇದೆಲ್ಲ ಪಾಂಡವ್ರದ್ದು ಅಂತ ನಾವು ಸಣ್ಣದಿರುವಾಗ ಹೋಗಿ ನೋಡುವಾಗ ಹೇಳ್ತಿದ್ರು ಹಿರಿಯರೆಲ್ಲ. ಇದು ಗುಡಿ ಕುಂತೀಶ್ವರ ಗುಡಿ ಅಂತ. ಕುಂತಿ ಪಾಂಡವರ ತಾಯಿ. ಹಾಗೆ ಕುಂತಿ ಪೂಜೆ ಮಾಡಿದ ಶಿವಲಿಂಗ ಇರೋದ್ರಿಂದ ಇದಕ್ಕೆ ಕುಂತೀಶ್ವರ ಗುಡಿ ಅಂತ ಹೇಳ್ತಾರೆ ಅಂತ ಪ್ರತೀತಿ ಇದೆ. ಜಾತ್ರೆ ಆರಂಭವಾದ 5ನೇ ದಿವಸ ಕೇಪುವಿನಿಂದ ಭಂಡಾರ ಬರಲಿಕ್ಕೆ ಉಂಟು. ಇದು ಹಾಗೆ ಕೇಪುವಿನಿಂದ ಬಂದ ಶ್ರೀ ಮಲರಾಯ ದೇವರ ಭಂಡಾರ. ನಾವು ಈ ದೇವಸ್ಥಾನಕ್ಕೆ ಸಣ್ಣದಿರುವಾಗಲಿಂದಲೂ ಬರ್ತಾ ಇದ್ದೇವೆ. ಮತ್ತು ಏನೇ ಸಮಸ್ಯೆ ಬಂದರೂ ಇಲ್ಲಿಗೊಂದು ರುದ್ರಾಭಿಷೇಕ ಹರಕೆ ಹೇಳೋದು. ಇದು ಮಹಾಗಣಪತಿ ದೇವರ ಗುಡಿ. ಇಲ್ಲಿ ಕೂಡ ನಾವು ಏನೇ ಬೇಡಿಕೊಂಡ್ರೂ ನಮ್ಮ ಇಷ್ಟಾರ್ಥ ನೆರವೇರ್ತದೆ. ಮತ್ತು ಧೌಮೇಶ್ವರ ಗುಡಿ ಮತ್ತು ಭೈರವನ ಗುಡಿ ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಗುಡಿ ಕೂಡ ಇದೆ. ನಾವು ಅದರ ವಿಡಿಯೋ ಮಾಡಲಿಲ್ಲ. ಇದು ಶ್ರೀ ಪಂಚಲಿಂಗೇಶ್ವರ ದೇವರ ಗರ್ಭಗುಡಿ. ಇಲ್ಲಿ 5 ಲಿಂಗ ಇರೋದ್ರಿಂದ ಪಂಚಲಿಂಗೇಶ್ವರ ಅಂತ ಹೇಳ್ತಾರೆ. ನಾವು ಏನೇ ಬೇಡಿಕೊಂಡ್ರೂ ನಮ್ಮ ಇಷ್ಟಾರ್ಥ ನೆರವೇರ್ತದೆ. ಈ ದೇವಸ್ಥಾನಕ್ಕೆ ಮೊದಲು ಇಷ್ಟಿಕಾಪುರ ಅಂತಲೇ ಹೆಸರಿತ್ತಂತೆ. ಆಮೇಲೆ ವಿಟ್ಲ ಅಂತ ಆಯಿತು ಅಂತ ಹೇಳ್ತಾರೆ. ಹಾಗೆ ಪ್ರಸಾದ ತಗೊಂಡು ಸ್ವಲ್ಪ ಹೊತ್ತು ಕೂತು ಹೊರಗೆ ಓಕುಳಿಕಟ್ಟೆಯಲ್ಲಿ ದೇವರಿಗೆ ಅಷ್ಟಾವಧಾನ ಸೇವೆ ಆಗ್ತಾಯಿತ್ತು. ಅದನ್ನು ನೋಡುವ ಅಂತ ಹೊರಗೆ ಬಂದೆವು. ಅಷ್ಟಾವಧಾನ ಎಂಬುದಾಗಿ ಅನಿಸಲ್ಪಡುತ್ತದೆ. ಆ ಪ್ರಕಾರ ಅಷ್ಟಾವಧಾನ ಸೇವೆ ನಂತರ ಶ್ರೀದೇವರು ಅವಭೃತ ಸ್ಥಾನಕ್ಕೆ ಕೊಡುಂಗಾಯಿಗೆ ಸವಾರಿ ಹೊರಡ್ತಾರೆ. ಆಗ ಶ್ರೀ ಮುಂಡಲ್ತಾಯ ದೈವ ಈ ಕ್ಷೇತ್ರವನ್ನು ಕಾಯ್ತದೆ ಅಂತ ಹೇಳ್ತಾರೆ. ಆಮೇಲೆ ರಥದ ಗದ್ದೆಯಲ್ಲಿ ಫಂಕ್ಷನ್ ನಡೀತಾ ಇತ್ತು. ಅದನ್ನು ಸ್ವಲ್ಪ ನೋಡಿ ಮತ್ತು ಮನೆಗೆ ಹೊರಟೆವು. ಇಷ್ಟರವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.